ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಎದುರಿಸಬೇಕಾಗಿದೆ. ಎಲ್ಲ ಗಿಡ ಮರಗಳೆಲ್ಲ ಒಣಗೋಗ್ತಾ ಇದ್ದಾವೆ. ಕುಡಿಯೋಕ್ಕೂ ನೀರಿಲ್ಲ, ಅಕ್ಕಿ ಪಕ್ಷಿಗಳಿಗೂ ನೀರಿಲ್ಲ ಅಂದರೆ ಮಾಗಡಿ ತಾಲೂಕಲ್ಲಿ ಉಳಿಯುತ್ತೆ. ಕೆಂಪೇಗೌಡರ ರಕ್ಷಣೆ ಬೆಂದಕಾಳೂರು ಅಂತಕ್ಕಂತಹದ್ದನ್ನು ಬೆಂಗಳೂರು ಮಾಡಿ ಹೋಗಿರತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿ ಹೆಸರುಗಳಿಸ್ತಾ ಇರತಕ್ಕಂಥ ಮಾಗಡಿ ತಾಲೂಕೇ ನಾಶಗೊಳ್ತಕ್ಕಂತಹ ಸನ್ನಿವೇಶವನ್ನು ರೈತರಿಗೆ ತಂದೊಡ್ಡಿರ್ತಕ್ಕಂತಹ ನೀರಾವರಿ ಮಂತ್ರಿಗಳಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಉನ್ನತವಾಗಿ ಬೇಗ ಶೀಘ್ರವಾಗಿ ಈ ಒಂದು ರೈತರ ಏನು ಸಂಘಟನೆ ಇದೆ, ರೈತರಿಗೋಸ್ಕರ, ರೈತರಿಗಾಗಿ, ನೀರಿಗಾಗಿ ಅಂತ ಹೇಳ್ತಾ ಇದ್ದಾರೆ ಬಾಯಿನಲ್ಲಿ. ಅದನ್ನು ನಮ್ಮ ರೇವಣ್ಣನವರು ಕೂಡ ಮಾತಾಡಿರ್ತಕ್ಕಂಥವರಾಗಿದ್ದಾರೆ. ಈಗ ಮಾಜಿ ಸಚಿವರು ಅವರ ಅನುಕರಣೆಯ ಮೇಲೆ ಅವರು ಎಲ್ಲರನ್ನೂ ಕೂಡ ಮಿನಿಸ್ಟರ್ಗಳ ಹತ್ರ ಹೋಗೋಣ, ಮುಖ್ಯಮಂತ್ರಿಯವರ ಹತ್ರ ಹೋಗೋಣ, ನಾವು ಕರ್ಕೊಂಡು ಹೋಗ್ತೀನಿ ಎಲ್ಲರನ್ನೂ ಅಂತ ಹೇಳಿರೋ ಒಂದು ಉದ್ದೇಶಕ್ಕೆ ನಾವು ಅವರಿಗೆ ಗೌರವವನ್ನು ಕೊಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಮೊಟಕುಗೊಳಿಸ್ತಕ್ಕಂತಹ ಸಂದರ್ಭವನ್ನು ನಾವು ಮಾಡಿಕೊಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹಕ್ಕೆ ಅನುವನ್ನು ಮಾಡಿಕೊಂಡು ನೀರನ್ನು ತರಲೇಬೇಕು, ಸಾಧನೆ ಮಾಡಲೇಬೇಕು ಅನ್ನತಕ್ಕಂಥದ್ದನ್ನು ಘಟ್ಟಾಘೋಷವಾಗಿ ನಾವು ಹೇಳಲಿಕ್ಕೆ ತಯಾರಾಗಿದೆ. ಈಗ ಸರ್ಕಾರಕ್ಕೆ ನಮಗೆ ಅತಿ ಶೀಘ್ರವಾಗಿ ನೀರಿನ ಒಂದು ಏನು ಪಾಸ್ ಮಾಡಿದ್ದಾರೆ ಅಧಿಕಾರಿಗಳು, ಇಂಜಿನಿಯರ್ಗಳು, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿ ಅದನ್ನು ಅನುವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ ರೀತಿ ಹೋರಾಟ ಇರುತ್ತೆ? ನಾವು ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ಅಂದರೆ, ನಮಗೀಗ ಸಮಯವನ್ನು ತೆಗೆದುಕೊಂಡಿದ್ದಾರೆ ನಮ್ಮ ಮಾಜಿ ಸಚಿವರು ರೇವಣ್ಣನವರು. ಆ ಒಂದು ಸಮಯಕ್ಕೆ ನಾವು ಅನುವನ್ನು ಮಾಡಿಕೊಂಡು ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ತೀವಿ. ಇವತ್ತಿನ ದಿವಸ ಮಾಗಡಿ ರೈತ ಸಂಘದ ವತಿಯಿಂದ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಒಳಗೊಂಡಂತೆ ಮತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಇವತ್ತು ಹೇಮಾವತಿ ನಮ್ಮ ಹಕ್ಕು, ನೀರಿಗಾಗಿ ಹೋರಾಟ, ನಮ್ಮ ನೀರು ನಮ್ಮ ಹಕ್ಕು, ಈ ಒಂದು ಹೋರಾಟಕ್ಕೆ ಲೋಕೇಶ್ ಮತ್ತು ಅವರ ತಂಡ ಏನಿವತ್ತು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ತುಮಕೂರಿನಲ್ಲಿ ಮಾಗಡಿಗೆ ನೀರು ಕೊಡೋದು ಬೇಡ ಅಂತಕ್ಕಂಥ ಒಂದು ಏನು ಕೂಗು ಎಬ್ಬಿಸಿದ್ದಾರೆ ಕಿಡಿಗೇಡಿಗಳು, ಆ ಒಂದು ಕೂಗಿಗೆ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಾ ಇದ್ದರೆ, ಯಾಕೆ ಅಂತ ಹೇಳಿದ್ರೆ ಇದೇನು ಹೊಸ ಮಂಜೂರಾತಿಗಾಗಿ ನಡೀತಕ್ಕಂಥದ್ದಲ್ಲ, ನಡೀತಾ ಇರ್ತಕ್ಕಂಥ ಕಾರ್ಯಕ್ಕೆ ತಡೆ ತರ್ತಕ್ಕಂಥದ್ದು ಯಾವುದು ಕೂಡ ಸರಿಯಲ್ಲ. ಆ ರೀತಿಯಲ್ಲಿ 1993ರಲ್ಲಿ ಪ್ರಥಮವಾಗಿ ಮಾನ್ಯ ವೀರಪ್ಪ ಮೊಯ್ಲಿಯವರು ಮತ್ತು SM ಕೃಷ್ಣರವರು ಇದಕ್ಕೆ ನಮಗೆ ಮಂಜೂರಾತಿಯನ್ನು ಕೊಟ್ಟಂಥ ಕೀರ್ತಿ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಮತ್ತು ಅಂದಿನ ನೀರಾವರಿ ಸಚಿವರಾದಂಥ ಕೃಷ್ಣರವರು. ಅದಾದಮೇಲೆ ಅನೇಕ ಪ್ರಾಕಾರಗಳು ನಡೆದು ಅದರ ಸಮಿತಿಯಲ್ಲಿ ನಾನು ಕೂಡ ಅಧ್ಯಕ್ಷ ಇದ್ದೆ. ಹಿಂದಿನ TR ರಂಗಯ್ಯನವರಿದ್ದರು. ಅದು 3-4 ಕಂಪ್ನಿಗಳಾಗಿದೆ. ಅದರ ಬಗ್ಗೆ ಪುಸ್ತಕ ಕೊಟ್ಟಿದ್ದೇನೆ. 3-4 ಸರ್ಕಾರಗಳು ಬದಲಾಗಿರೋದುಂಟು, ನಾನು ಸೋತಿರೋದುಂಟು, ಮತ್ತು ಗೆದ್ದಿರೋದು ಎಲ್ಲ ನಡೆದಂಥ ಪ್ರಕ್ರಿಯೆ ಒಳಗೆ ಇದಕ್ಕೆ ಪೂರಕವಾಗಿ ನಮಗೆ ಸಂತೋಷ ಏನಪ್ಪ ಅಂದರೆ, ಚನ್ನಪಟ್ಟಣದ ವರದೇಗೌಡರು, ಕುಣಗಲ್ನ ಹೋರಾಟಗಾರರು ಮಾನ್ಯ YK ರಾಮಯ್ಯನವರು, ಮಾಗಡಿಯ ಬಾಲಕೃಷ್ಣ ಅವರು, ಇವರೆಲ್ಲರೂ ಕೂಡ ಈ ಸಮಿತಿಯಲ್ಲಿ ಇದ್ದಿದ್ದು, ಮತ್ತು TR ರಂಗಯ್ಯನವರು, ನಾವೆಲ್ಲ ಒಳಗೊಂಡಂತೆ ಅನೇಕ ಪ್ರಕಾರಗಳಲ್ಲಿ ಚರ್ಚೆಯಾಗಿ ಮತ್ತು ನೀರಿನ ಹಂಚಿಕೆ ಬಗ್ಗೆ ಪ್ರಮುಖವಾದಂಥ ನೀರಿನ ಹಂಚಿಕೆಯ ಕಮಿಟಿ ಕೂಡ ಇದೆ. ಅದರಲ್ಲಿ ಮಂಜೂರಾತಿ, ಗ್ರೀನ್ ಇದರಲ್ಲಿ ಮಂಜೂರಾತಿ, ಎಲ್ಲ ಮಂಜೂರಾತಿಗಳು ಸಿಗುವಷ್ಟೊತ್ತಿಗೆ ಕೇಂದ್ರದ ನೀರಿನ ಒಂದು ತಕರಾರಿನ ಅರ್ಜಿ ಕೂಡ ಇತ್ತು. ತಮಿಳುನಾಡಿಗೆ ಯಾವುದೋ ಪ್ರಾಜೆಕ್ಟ್ ಮಾಡಬಾರ್ದು ಅನ್ನೋದು, ಅದನ್ನೆಲ್ಲ ಮುಗಿಸುವಷ್ಟೊತ್ತಿಗೆ ಭಾಳ ತೊಂದರೆ. ಕೊನೆಗೆ ಅನೇಕ ಜನ ನೀರಾವರಿ ಮಂತ್ರಿಗಳಾದರು, SM ಕೃಷ್ಣ ಅವರು, ನಾಗೇಗೌಡರು, HK ಪಾಟೀಲರು, MB ಪಾಟೀಲ್, ಸಿದ್ದರಾಮಯ್ಯನವ್ರ ಸಮಯಕ್ಕೆ ವೀರಪ್ಪ ಮೊಯ್ಲಿಯವರಿಂದ ಪ್ರಾರಂಭವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕುಮಾರಸ್ವಾಮಿಯವರು ಆದಾಗ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ರೈತರ ಪರವಾಗಿ ಆಗಿಲ್ಲ. ಆದರೆ ಸಿದ್ದರಾಮಯ್ಯನವರ ಸಮಯದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ಮಂಜೂರಾತಿ ಸಿಕ್ತು. ಆ ದೃಷ್ಟಿಯಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಅದಕ್ಕೆ ನಮ್ಮ ಸುರೇಶ್ ಅವರು ಅವರ ಕ್ಷೇತ್ರವಾದಂಥ ಕುಣಗಲ್ ಮತ್ತು ಉದ್ಯೋಗದಿಂದ ಅದನ್ನು ಇನ್ನೂ ಮಾರ್ಪಾಟು ಮಾಡಿ, ಜೊತೆಗೆ ನಮ್ಮವರೇ ಆದಂಥ DK ಶಿವಕುಮಾರ್ ಅವರ ನಮ್ಮ ನೀರು ಅವರು ತಗೊಳ್ಳಿ, ನಾವು ತಗೊಳ್ತೀವಿ, ನೀರು ಸಿಗುವಾಗ ನಾವು ಬೇಡ ಅಂತೇಳಿ ಅವರು ಇದನ್ನು ಕೂಡ ತಯಾರು ಮಾಡ್ತಾರೆ. ಇದಕ್ಕೆ ಪೂರ್ಣವಾಗಿ ಇವತ್ತಂತೂ ಸುರೇಶ್ ಅವರು ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಬಾಲಕೃಷ್ಣ ಅವರು ಕೊಡ್ತಾ ಇದ್ದಾರೆ. ಮುಂದೆ ಮೊದಲು ಬಾಲಕೃಷ್ಣ ಅವರು ರಾಜಕೀಯ ವ್ಯವಸ್ಥೆಯಿಂದ ಸ್ವಲ್ಪ ವ್ಯತ್ಯಾಸ ಇತ್ತು, ಆದರೆ ಇವತ್ತು ಪರಿಪೂರ್ಣವಾಗಿ ಅವರು ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ.
ಇಲ್ಲಿ ಯಾವುದೇ ರಾಜಕೀಯ ಇಲ್ಲ. ನೀರು ಬರೋಲ್ಲ ಅಂತಿದ್ದವರೆಲ್ಲ ನೀರು ಬರ್ತದೆ ಬರ್ತಾನೆ ಇದೆ, ಕೆಲಸ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ಇವತ್ತು ನಾನು ತುಮಕೂರಿನವ್ರಿಗೆ ಹೇಳೋದಷ್ಟೇ, ನೀವು ಹೊಸದಾಗಿ ಏನೂ ಕೊಡ್ತಾ ಇಲ್ಲ. ಈಗ ಮಂಜೂರಾತಿ ಆಗೋದಿದ್ದರೆ ತಡಿಬೋದಾಗಿದೆ. ಆನ್ ಗೋಯಿಂಗ್ ವರ್ಕಿಗೆ ಇವರೇ ಅಲ್ಲ, ಬೇರೆ ಬೇರೆ ಪ್ರಾಕಾರಗಳಿವೆ. ಅವ್ರಿಗೇನ ಅಂದರೆ ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಮಂಜೂರಾತಿ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮವರೇ ಆದಂಥ ನೀರಾವರಿ ಸಚಿವರಿದ್ದಾರೆ. ನಾವು ಧೃತಿಗೆಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಬಾಲಕೃಷ್ಣ ಸುರೇಶ್ ಅವರು ಸೇರಿ ಈ ಯೋಜನೆಯನ್ನು ಖಂಡಿತ ಮಾಡಲಿಕ್ಕೆ ತರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಸರ್, ಈಗ ಕಾನೂನುಬದ್ಧವಾದ ಯೋಜನೆಗೆ ಯಾಕೆ ಸರ್ ಇಷ್ಟೊಂದು ಅಡ್ಡಿಪಡಿಸ್ತಾರೆ ಅಂತ ನೋಡ್ರಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರೇ ಯಾವುದೋ ಒಂದು ಕಾರಣದಿಂದ ಅವ್ರು ಹೇಳ್ಬೋದು. ಅದಕ್ಕೆ ಸಕಾರಾತ್ಮಕವಾದಂಥ ಸ್ಪಂದನೆ ಬೇಕಲ್ಲ. ಕೇಳಿದಟ್ಟಿಗೆ ಎಲ್ಲರೂ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಪ್ರಕಾರ ಹೇಳೋದೆಲ್ಲ 93ರಲ್ಲಿ ಪ್ರಾರಂಭ ಆಗಿ ಇವಾಗ ಎಷ್ಟಾಯ್ತು ಆಗಲಿ 31 ವರ್ಷ ಆಗಿದೆ. ಅದ್ರ ಮಧ್ಯೆ ಎಷ್ಟು ಕಮಿಟಿಗಳಾದವು, 4-5 ಕಮಿಟಿ ಮಾಡಿದೆ. ನೀರಾವರಿ ತಜ್ಞರ ಸಮಿತಿ ಮತ್ತು ಹಂಚಿಕೆ, ನೀರಿನ ಹಂಚಿಕೆ ಕೂಡ ಕರೆಕ್ಟಾಗಿ ಸಿಸ್ಟಮ್ ಬರುತ್ತೆ ಅನ್ನೋದೆಲ್ಲ ಆ ಡಾಕ್ಯುಮೆಂಟು ನಿಮಗೆ ಕೊಟ್ಟಿದ್ದೇನೆ. ಜಾಸ್ತಿ ಪುಸ್ತಕ ಯಾಕೆಂದರೆ 2016ರಲ್ಲಿ ಪ್ರಿಂಟ್ ಆಗಿದೆ. ಇವತ್ತೆಷ್ಟು 8 ವರ್ಷ ಆಯಿತು. 8 ವರ್ಷ ಅದರಿಂದ ಆ ಪುಸ್ತಕ ಕೊಟ್ಟಿದ್ದೇನೆ. ಅದರಲ್ಲೆಲ್ಲ ಇದೆ, ಗೌರ್ಮೆಂಟ್ ಆರ್ಡರ್ಸ್ ಎಲ್ಲ ಇದೆ, ತೀರ್ಮಾನಗಳಿವೆ, ಸಭೆಗಳಲ್ಲಿ ಯಾರ್ಯಾರೇನು ಮಾತಾಡಿದ್ರು ಅನ್ನೋದು ಇದೆ. ಅಷ್ಟು ನಿಖರವಾದಂಥ ಡಾಕ್ಯುಮೆಂಟ್ ಇದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ತುಮಕೂರಿನ ಜನನಾಯಕರು ಒಗ್ಗಟ್ಟೈತೆ ಮಾಡಿಲ್ಲ, ಯಾಕೆ ಸರ್ ಸಂಘಟನೆ ಇಲ್ಲ, ಒಗ್ಗೂಡೆ ಇಲ್ಲ ಸರ್? ಅದರಿಂದ ನಾನು ದಿಢೀರ್ನಂತ ಹೇಳೋಕ್ಕಾಗಲ್ಲ. ಇವತ್ತು 86 ಕೆರೆಗೆ ನೀರು ಸಿಗೋವಾಗ 86 ಕೆರೆ ಯಜಮಾನರುಗಳು 10 ಜನ ಬಂದರು, ಎಷ್ಟಾಗುತ್ತೆ? ತಿಳುವಳಿಕೆ ಇಲ್ಲ ನಮ್ಮ ಜನಗಳಲ್ಲಿ. ಒಂದು ಹೇಳಬಲ್ಲ, ಮಾಗಡಿ ತಾಲೂಕು ಹೋರಾಟ ಮಾಡಿ ಪಡೆದಿರೋದು ಭಾಳ ಕಡಿಮೆ. ಈಗ ಮಾಗಡಿ ಕುಡಿಯೋ ನೀರು ಹಂಗೆ ಬಂತು. ಮಾನ್ಯ ಗುಂಡೂರಾಯರು, ನಾನು MLA ಅಲ್ಲ, ಮಾಗಡಿಗೆ ಆಸ್ಪತ್ರೆ ನೀರು ಎಲ್ಲ ತಂದೆ. ಹೋರಾಟ ಮಾಡೋರೇ ಕಡಿಮೆ ಇಲ್ಲಿ. ಅದು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಕೇಳದೇ ಇದ್ರೆ ಯಾವ್ದು ಸಿಗುತ್ತೆ ಸರ್? ಮುಂದಿನ ರೂಪುರೇಷೆಗಳು ಯಾವ ರೀತಿ ಮಾಡ್ತಾರೆ ಸರ್? ಕಾಮಗಾರಿ ಮಾಡಿದ್ರೆ ಕಳೆದಿದ್ದಾರೆ. ಅದಕ್ಕೆ ನಾವು ಈಗ ಹೇಳುತ್ತಲ್ಲ, ಇವತ್ತಿಂದ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಿಸ್ತೀವಿ. ನಾನು ಸುರೇಶು ಈಗ ಯಾರು ಅಧಿಕಾರಿಗಳ ಹತ್ರ ಮಾತಾಡೋಕ್ಕೆ ಅವಕಾಶ ಇಲ್ಲ ಇದಿರೋದ್ರಿಂದ ಕೊಡಪ್ಪ 7th ಆದಮೇಲೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ. ಅದ್ಯಾರು ಬರ್ತಾ ಇವತ್ತಿನ ದಿವಸ ಏನು ಹೇಮಾವತಿ ಕೆನಲ್ ವಿಚಾರವಾಗಿ ತುಮಕೂರಲ್ಲಿ ಗುಬ್ಬಿಯಲ್ಲಿ ಮಾಡಿದಂಥ ಒಂದು ಅವಿವೇಕ ಕೆಲಸ, ಚಾನಲ್ಗೆ ಮಣ್ಣು ಸುರಿ ಅಂತ ಅವಿವೇಕ ಕೆಲಸ ಮಾಡಿದ ದೃಷ್ಟಿಯಿಂದ ನಮ್ಮ ಮಾಗಡಿ ತಾಲೂಕಿನಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು, ಅದರಲ್ಲೂ ನಮ್ಮ ಮಾಜಿ ಸಚಿವರಾದಂಥ ನಮ್ಮ HM ರೇವಣ್ಣವರು ಅವರು ಬುನಾದಿ ಸ್ಟಾರ್ಟ್ ಮಾಡಿದ್ದೇ ಹೇಮಾವತಿ ಹೋರಾಟ ಸ್ಟಾರ್ಟ್ ಮಾಡಿದ್ದೆ. ಟಿ ಎ ರಂಗಯ್ಯನವರು, ನಮ್ಮ ಬಾಲಕೃಷ್ಣ ಸರ್ ಅವರು ಮತ್ತು ಎ ಮಂಜಣ್ಣವರು ಇವರೆಲ್ಲ ಸಭೆಯಾಗಿ YK ರಾಮಯ್ಯನವರು ಸರ್ವ ಸಭೆಯಲ್ಲಿ ಮಾಡಿದರು. ಅವ್ರ ಮುಖಾಂತರ ಹೋರಾಟ ಸೃಷ್ಟಿ ಮಾಡಬೇಕು ಅಂತ ನಮ್ಮ ತಾಲೂಕ್ ಪಂಚಾಯತ್ ಜಯರಾಮಣ್ಣ ಮತ್ತು ನಮ್ಮ ರೈತ ಮುಖಂಡರೆಲ್ಲ ನಾವು ಮಾತಾಡಿದಾಗ ಒಂದು ಹೋರಾಟದ ಅವಶ್ಯಕತೆ ಇತ್ತು. ಯಾಕೆಂದರೆ ತಾಲೂಕಿನಲ್ಲಿ ಒಗ್ಗಟ್ಟಿನ ಶಕ್ತಿ ತೋರಿಸಲೇಬೇಕಾದಂಥ ಶಕ್ತಿ ಇತ್ತು. ಹಲವಾರು ಸಂಘಟನೆಗಳಿರ್ಬೋದು, ದಲಿತ ಮುಖಂಡರಿರ್ಬೋದು, ಚಿತ್ರನಟ ಸಂಘಟನೆ ಇರ್ಬೋದು, ಕಾಸಾಪ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಯಿಂದ ಇವತ್ತು ಒಂದು ರಸ್ತೆ ತಡೆ ಮಾಡಬೇಕು ಅಂತ ಬಂದಾಗ ಒಂದು ಪೊಲೀಸ್ ಇಲಾಖೆ ನಮ್ಮನ್ನು ತಡೆದು ಅರೆಸ್ಟ್ ಮಾಡಬೇಕಂತ ಹೇಳಿ ದೃಷ್ಟಿಯಿಂದ ಅರೆಸ್ಟ್ ಮಾಡಿದ್ವಿ. ಆದರೂ ಏನು ಮನವೊಲಿಕೆ ಮುಖಾಂತರ ಮುಂದೊಂದು ದಿನ ದುಡ್ಡು ಉಗ್ರವಾದ ಹೋರಾಟ ಮಾಡೋಣ ದೃಷ್ಟಿಯಿಂದ ಇವತ್ತು ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಈ ಹೋರಾಟ ಇವತ್ತೇನು ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇದು ಇವಾಗ ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನೂ ಯಾವ ಮಟ್ಟಿಗೆ ನಿಂತ್ಕೊಳ್ಳುತ್ತೋ ಹೋರಾಟ ಮಾಡೋಕ್ಕೆ ರೈತ ಸಂಘ ತಾಲೂಕಿನ ಎಲ್ಲ ಸಂಘಟನೆಗಳ ಕೈ ಜೋಡಿಸ್ತಾ ಹೇಮಾವತಿ ವಿಚಾರವಾಗಿ ಎಷ್ಟೇ ಕಷ್ಟ ಆದರೂ ಹೋರಾಟ ಮಾಡೋಕ್ಕೆ ಸದಾ ಸಿದ್ಧ ಇರುತ್ತೆ. ಭಾರತ್ ಮಾತಾ ಕಿ ಬರೋ ಭಾರತ್ ಮಾತಾ ಕಿ ಹೇಮಾವತಿ ನಮ್ಮದು ಆತ್ಮೀಯ ಬಂಧುಗಳೇ, ಇವತ್ತು ಅನಿವಾರ್ಯವಾಗಿ ಸಾಂಕೇತಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವ ಮುಖೇನ ಸನ್ಮಾನ್ಯ HM ರೇವಣ್ಣವರ ನೇತೃತ್ವದಲ್ಲಿ ಅವರ ಕನಸಿನ ಕೂಸು ಮಾಗಡಿಗೆ ಬರಬೇಕು ಅನ್ನೋದು ಆಸೆ ಇತ್ತು. ಆ ಆಸೆಯ ಪೂರಕವಾಗಿ ಇವತ್ತು ಅವರೇ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದರೂ ಸಹಿತ ಅವರೇ ಬಂದು ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು, ಅವರ ಒಂದು ಕೆಲಸ ನಿರಂತರವಾಗಿ ಸಾಗಲಿ ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದಕ್ಕೆ ನಾವಿವತ್ತು ಪಕ್ಷಾತೀತವಾಗಿ
ನಮ್ಮ ರೈತ ಸಂಘಟನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಪಕ್ಷದ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇದು ಪಕ್ಷ ಅಲ್ಲ, ಮಾಗಡಿ ತಾಲೂಕಿನ ಹಿತ, ಮಾಗಡಿ ತಾಲೂಕಿನ ಜನತೆಯ ರೈತರ ಹಿತವನ್ನ ಕಾಪಾಡುವಂತ ಈಗಾಗಲೇ ಜಯರಾಮಣ್ಣ ಪ್ರಸ್ತಾವದಲ್ಲಿ ಮಾತಾಡಿದಂತ ಜಾನುವಾರುಗಳಿಗೆ ನಮಗೆ ಕುಡಿಯಕ್ಕೆ ನೀರಿಗೆ ಆಯ್ತು ಇರೋಣ ಅದೇನೇ ಇರೋಣ ಆಯ್ತು ಇವತ್ತು ಸಾಂಕೇತಿಕವಾಗಿ ಸರ್ಕಾರದ ಗಮನವನ್ನ ಸೆಳೆಯೋದಿಕ್ಕೆ ನಾವೆಲ್ಲ ಇವತ್ತು ಸೇರಿರ್ತಕ್ಕಂಥದ್ದು ಉದ್ದೇಶ. ಯಾರೋ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಘರ್ಷಣೆಗಲ್ಲ, ಯಾವುದೋ ವ್ಯಕ್ತಿಗೆ ಧಿಕ್ಕಾರಕ್ಕೆ ಹೋಗಬೇಕಲ್ಲ. ನಮ್ಮ ಹಕ್ಕು, ನಮ್ಮ ನೀರು. 1914ರಲ್ಲಿ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಂತ ನಿರ್ಣಯ, ಆ ನಿರ್ಣಯದ ಪ್ರಕಾರ 2014ರಲ್ಲಿ ಆ ನಿರ್ಣಯದ ಪ್ರಕಾರ ಎರಡೂ ಜಿಲ್ಲೆಯ ಒಪ್ಪಂದದ ಮೇರೆಗೆ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಹರಿಸುವಂತ ಕಾಮಗಾರಿಗೆ ಯಾರೇ ಅಡ್ಡಿ ಬಂದರೂ ಅದು ಅಕ್ಷಮ್ಯ ಅಪರಾಧ. ಆ ಅಪರಾಧಕ್ಕೆ ನಾವು ತಾಲೂಕಿನ ಜನ, ಬರೀ ತುಮಕೂರಲ್ಲ ಅಲ್ಲ ನೀವೆಲ್ಲ ಬದುಕಿರೋದು, ತಾಲೂಕಿನಲ್ಲೂ ಬದುಕಿದೀವಿ ಅಂತಕ್ಕಂಥ ತೋರಿಸೋದಕ್ಕೆ ಇವತ್ತು ರಾಷ್ಟ್ರೀಯ ದಾರಿಯಲ್ಲಿ ಎಲ್ಲ ಪಕ್ಷದ ಮುಖಂಡರು, ಎರಡನೇ ಹಂತದ ಪಕ್ಷದ ಮುಖಂಡರು, ಮೊದಲನೇ ಹಂತದ ಜನಪ್ರತಿನಿಧಿಗಳು ಬರಬೇಕಾಗಿತ್ತು. ಸನ್ಮಾನ್ಯ HC ಬಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆ ಕೋಟೆ ಮೈದಾನದಲ್ಲಿ ಆಗಿತ್ತು. ಇವತ್ತು ತರಬೇಕಾದ್ರೆ ಅವರ ಅಧ್ಯಕ್ಷತೆಯಲ್ಲೇ ಅರಿಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ. ಅವರು ಮುಂದಿನ ದಿನದಲ್ಲಾದ್ರೂ ಸಹಿತ ವಿಧಾನಸೌಧದಲ್ಲಾದ್ರೂ ದೊಡ್ಡ ಕೂತ್ಕೊಳ್ಳಿ, ನಾವು ರೆಡಿ ಇದ್ದೀವಿ. ಯಾಕೆಂದ್ರೆ HM ರೇವಣ್ಣವರು ಇಲ್ಲಿ ಬರ್ತಾ ಇದ್ದಾಗ ಬಾಲಕೃಷ್ಣ ಅವರು ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ. ಆದ್ರೆ ರೈತ ಸಂಘದ ಅಧ್ಯಕ್ಷರು ಲೋಕೇಶ್ ಅವ್ರಿಗೆ ಹೇಳಿದ್ರು ಎಲ್ಲಾರನ್ನೂ ಕರಿಬೇಕು ಅಂತ. ಅವ್ರು ಕರೆದಾಗ ನೀವು ಹೋರಾಟ ಮಾಡಿ, ನಾವು ನಿಮ್ ಜೊತೆಲಿ ಇದ್ದೀನಿ, ತಾಲೂಕಿನ ಜೊತೆಲಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದಾರಂತೆ. ಆದ್ರೆ ಚಿಂತೆ ಇಲ್ಲ. ಮಾನ್ಯ ಮಾಜಿ ಶಾಸಕರಾದಂತ ಮಂಜಣ್ಣವರು ಅವರು ಬರಬೇಕಾಗಿತ್ತು, ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದ್ರೆ ನಮ್ಮ ಪ್ರಸಾದ್ ಗೌಡ್ರು ಪಕ್ಷ ಅಲ್ಲ ಮುಖ್ಯ, ತಾಲೂಕಿನ ಚಿಂತನೆ ಮುಖ್ಯ, ಹಿತಚಿಂತಕರಲ್ಲಿ ಅವರು ಸಹಿತ ಪ್ರಸಾದ್ ಗೌಡ್ರು ಸಹಿತ ಭಾಗವಹಿಸಿದ್ದಾರೆ. ನಾವೆಲ್ಲ ವೆಂಕಟೇಶಪ್ಪ ಎಲ್ಲರೂ ಹಿರಿಯರು, ತಾಯಂದಿರು ಸಹಿತ ಭಾಗವಹಿಸಿದ್ರು. ಆ ಬಂಧುಗಳು, ಇವತ್ತು ನಾವು ಈ ಜಿಲ್ಲೆಯ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ನಾವು ಕೇಳ್ಬೇಕಾರೋದು ಅವ್ರಿಗೇನೆ ಇವತ್ತು. ಯಾಕಂದ್ರೆ ನಮ್ಮ ಜಿಲ್ಲೆಯವರಲ್ಲಿ ಈ ಒಂದು ಕಾಮಗಾರಿ ಪ್ರಾರಂಭ ಆಗಬೇಕಾದ್ರೆ ಮಾನ್ಯ ನೀರಾವರಿ ಸಚಿವರಿಗೆ ಗಮನದಲ್ಲಿ ಇಲ್ವಾ? ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಂಡಂತ ನಿರ್ಣಯ ಗೆಜೆಟ್ ಆಗಿಲ್ವಾ? ಸರ್ಕಾರದ ಅನುದಾನ 900 ಚಿಲ್ಲರೆ ಕೋಟಿ ರೂಪಾಯಿ ಹೆಂಗೆ ನೀವು ಬಿಡುಗಡೆ ಮಾಡಿದ್ರಿ? ಕಾಮಗಾರಿ ಯಾವಾಗ ಪ್ರಾರಂಭ ಆಯ್ತು? ಕಾಮಗಾರಿ ಪ್ರಾರಂಭ ಆದ್ಮೇಲೆ ಮಧ್ಯದಲ್ಲಿ ಯಾಕೆ ನಿಲ್ಲಿಸ್ತಾ ಇದ್ದೀರಾ ಅಂತ ಯಾಕೆ ಒಂದು ತುರ್ತು ಸಭೆಯನ್ನ ಮಾನ್ಯ ನೀರಾವರಿ ಸಚಿವರು ಕರೆದು ಚರ್ಚೆ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಇದು ಉದ್ದೇಶಪೂರ್ವಕವಾಗಿ ಮಾಗಡಿಗೆ ಇನ್ನೇನು ಕೆಲಸ ಪ್ರಾರಂಭ ಆಗಬೇಕಾಗಿರೋದು ತಡೆ ಹಿಡಿತಾ ಇರ್ತಕ್ಕಂಥದ್ದು ಜಿಲ್ಲೆಯ ಒಬ್ಬ ಪ್ರಭಾವಿ ನಾಯಕರು, ಜಿಲ್ಲೆಯ ಉಪಮುಖ್ಯಮಂತ್ರಿಗಳು. ಮುಂದೆ ಏನಾಗ್ತೀರ ನನಗೆ ಗೊತ್ತಿಲ್ಲ. ಆದ್ರೆ ಯಾಕೆ ಅದನ್ನ ನೀವು ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟು ಕಾಮಗಾರಿ ನಿಲ್ಲಿಸಬೇಡಿ ಅಂತ ಹೇಳಿ ಪ್ರಾರಂಭ ಮಾಡಿ ಅಂತ ಸೂಚನೆ ಕೊಟ್ಟಿಲ್ಲ ಅಂತ ನನ್ನ ಪ್ರಶ್ನೆ. ಇವತ್ತು ಉತ್ತರ ನಿಮ್ಮಲ್ಲೇ ಇದೆ. ನಾವೆಲ್ಲ ಕೇಳಕ್ ಬಂದಿರೋದಿಷ್ಟೇ, ನಾವ್ಯಾರು ನಿಮ್ಮ ಮೇಲೆ ಸವಾರಿ ಮಾಡಕ್ ಬಂದಿಲ್ಲ. ಇವತ್ತು ಯಾವುದು ಚುನಾವಣೆ ಇಲ್ಲ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರು. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಹೇಮಾವತಿ ತುಮಕೂರಲ್ಲೆಲ್ಲ ಇರೋದು, ಹಾಸನ ಜಿಲ್ಲೆಯಲ್ಲಿ. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಬರುವಂತ ಸಂದರ್ಭದಲ್ಲಿ ಯಾಕೆ ಅಡ್ಡಿ ಮಾಡ್ತೀರಿ? ಅಡ್ಡಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಿಂದೆ ಶಿವಣ್ಣ ಅವ್ರು ಯಾರೋ ಫಸ್ಟ್ ಪ್ರಾರಂಭ ಮಾಡಿದ್ದು, ಸೊಗಡು ಶಿವಣ್ಣ ಅಂತ ಹೇಳಿ.
ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವರು ರಾಜಕೀಯವಾಗಿ ಸ್ವಲ್ಪ ಏನಾದರೂ ನಾನು ಮುಂಚೂಣಿಯಲ್ಲಿ ಬರಬೇಕು ಅನ್ನೋದೊಂದು ಬೆಂಕಿ ಹಚ್ಚೋದ್ರಲ್ಲಿ. ಆ ಬೆಂಕಿ ಇವತ್ತು ನಾವು ಆರಿಸೋದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ, ಮಾಗಡಿಯಿಂದ ಆರಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನೀವೆಲ್ಲ ತುಮಕೂರಿನ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು. ಸುರೇಶ್ ಗೌಡ್ರು ಈ ತಾಲೂಕಿನ ಅಳಿಯ, ಅವ್ರ ಬೀಗರಿಗೂ ಅವ್ರ ಊರಿಗೂ ಅವ್ರಿಗೂ ನೀರು ಬೇಕಲ್ವಾ, ಅದು ಯೋಚನೆ ಮಾಡಬೇಕು. ಜಿ ಪರಮೇಶ್ವರ್ ಅವರು ಈ ತಾಲೂಕಿಗೆ ಬಂದು ಮುಳಕಟ್ಟಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಮೊಮ್ಮಗನ ತಾವು ಮಾಗಡಿ ತಾಲೂಕು ಅಂತ ಮರಿಬಾರದು. ಗೃಹ ಮಂತ್ರಿಗಳಾಗಿದ್ದೀರಿ, ಮುಂದೆ ಏನಾಗ್ತಿರೋ ಗೊತ್ತಿಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ನಾನು ತುಮಕೂರಲ್ಲಿ ಹೇಳಿದ್ದೆ, ಏನಾಗ್ತಿರೋ ಗೊತ್ತಿಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ತಾವು ನ್ಯಾಯ ಕೊಡುವಂತ ಸ್ಥಾನದಲ್ಲಿ ಇರೋದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹದಗೆಡಬಾರದು ಅನ್ನೋದೇ ಗೃಹ ಸಚಿವರ ಒಂದು ಜವಾಬ್ದಾರಿ. ಆ ಗೃಹ ಸಚಿವರಾಗಿ ತಾವು ಯಾಕೆ ಸೂಚನೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ, ನಮ್ಮ ಮಾಗಡಿ ತಾಲೂಕಿನ ಜನತೆ ಪ್ರಶ್ನೆ. ಗೃಹ ಮಂತ್ರಿಗಳು ಈ ತಾಲೂಕಿನ ಸಿದ್ಧಗಂಗಾ ಶ್ರೀಗಳು ಹುಟ್ಟುವರಿಗೆ ನೀರು ಬರಬಾರದು ಅಂತೇಳಿ ಯಾರೋ ಕೆಲಸ ಪ್ರಾರಂಭಕ್ಕೆ ಅಡಚಣೆ ಬಂದ್ರೆ ತಾವೇನ್ ಮಾಡ್ತಾ ಇದ್ರಿ? ತಾವು ಉತ್ತರ ಕೊಡ್ಬೇಕು. ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಬೆಂಬಲ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ತಾಲೂಕಿನ ಯಾಕೆ ತಾಲೂಕು ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ, ನೀರಾವರಿ ಯೋಜನೆ ಬರಲಿಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಬರಲಿಲ್ಲ, ಕಮರ್ಷಿಯಲ್ ಮಾಲ್ಗಳು ತಾಲೂಕು ಬರಲಿಲ್ಲ. ಇವೆಲ್ಲದರಿಂದ ನಮ್ಮ ನಮ್ಮ ದೌರ್ಭಾಗ್ಯ ಅಂತ ತಿಳ್ಕೊಂಡು ನಮ್ಮಲ್ಲೇ ಸವಾರಿ ಮಾಡಕ್ ಹೋಗ್ತಿದ್ದೀರಾ? ಯಾರು ಕೇಳೋರಿಲ್ಲ. ಮಾಗಡಿಯಲ್ಲಿ ಏನಾದ್ರು ಚಿಂತನೆ ನಿಮ್ಮಲ್ಲಿ ಇದೆಯಾ? ಇಲ್ಲಿ ಸೇರಿರ್ತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ನ್ಯಾಷನಲ್ ಹೈವೇಲಿ ಒಂದು ಮನವಿ ಕೊಟ್ಟು ಸನ್ಮಾನ್ಯ ಎಚ್ ಎಂ ರೇವಣ್ಣವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಹೋಗೋದಕ್ಕೆ ಬಂದಿದ್ದೀವಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲಿ ಕಲ್ಲೊಡೆಯಕ್ಕೆ ಬಂದಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಘರ್ಷಣೆ ಮಾಡಕ್ ಬಂದಿಲ್ಲ, ನಾವ್ಯಾವುದೋ ದೌರ್ಜನ್ಯ ಮಾಡಕ್ ಬಂದಿಲ್ಲ. ನಮ್ಮ ನ್ಯಾಯವನ್ನ ನಮಗಾಗಿರ್ತಕ್ಕಂಥ ಕಾನೂನು ರೀತಿಯಲ್ಲಿ ಅಮೆಂಡ್ಮೆಂಟ್, ಕಾವೇರಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಂಚಿಕೆ, ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು MMC TMC ನೀರು ಅಂತ ಹೇಳಿ ಹಂಚಿಕೆ ಆಗಿದೆ, ಆ ಹಂಚಿಕೆಯನ್ನ ಹರಿಸೋದಿಕ್ಕೆ ಕಾಮಗಾರಿನ ನಿಲ್ಲಿಸಬೇಡಿ ಅಂತ ನೀವೇ ಬುದ್ಧಿವಂತರಲ್ಲ, ನೀವೇ ಮೇಧಾವಿಗಳಲ್ಲ. ತುಮಕೂರಿನಲ್ಲಿರ್ತಕ್ಕಂಥ ಕೆಲವರು, ನಾವೂ ಸಹಿತ ತಾಲೂಕಿನ ಹಿರಿಯರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಜನಪ್ರತಿನಿಧಿಗಳು ಮಾಡದಂತ ಎಲ್ಲ ಇಲ್ಲಿ ಪಕ್ಷಾತೀತವಾಗಿ ನಾಯಕರು ಇಲ್ಲಿದ್ದಾರೆ. ರೈತ ಸಂಘ ಇರ್ಬೋದು, ಕನ್ನಡ ಸಂಘ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸಂಘ ಇರ್ಬೋದು, ಎಲ್ಲ ಅನೇಕ ಸಂಘಟನೆಗಳು. ಎಲ್ಲರೂ ನಾವು ಬಂದಿರೋದು ಇಷ್ಟೇ, ನಾವು ರಸ್ತೆ ತಡೆ ಮಾಡಿ ಸಾರ್ವಜನಿಕರು ತೊಂದರೆ ಕೊಡಬೇಕು ಅನ್ನೋದು ಯಾರಿಗೂ ಇಷ್ಟ ಇಲ್ಲ. ನಮ್ಮ ತಾಲೂಕು, ಈ ನಾಡು, ಈ ತಾಲೂಕು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ನಾಡಿದು. ಸಿದ್ಧಗಂಗೆ ಶ್ರೀಗಳ ಹುಟ್ಟಿದ್ದಂಥ ಊರು. ಅವ್ರದ್ದು ಸಿದ್ಧಗಂಗೆ ಶ್ರೀಗಳ ಆಸೆ ಇತ್ತು, ಅಕ್ಷರ, ಆಶ್ರಯ, ಇನ್ನೊಂದು ದಾಸೋಹ ಅಂತ ಪುಣ್ಯಾತ್ಮರು ಹುಟ್ಟಿರ್ತಕ್ಕಂಥ ತಾಲೂಕು. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ ಆದಿಯಲ್ಲಿ ಬಂದಿರತಕ್ಕಂಥ, ಅವರು ಇಲ್ಲಿ ಹುಟ್ಟಿರ್ತಕ್ಕಂಥ ಈ ತಾಲೂಕು. ಸಾಲದ ಮರ ತಿಮ್ಮಕ್ಕ ಈ ರಾಜ್ಯದ ದೇಶದಲ್ಲೇ ಹೆಸರು ಮಾಡಿದಂತ ರಾಷ್ಟ್ರ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ಹುಟ್ಟಿದಂತ ತಾಲೂಕಿದು. ಸಿದ್ಧಲಿಂಗಯ್ಯನವರು ದಲಿತ ಕವಿ ಅಂತ ಹೇಳಿ ಹೆಸರು, ಅವರು ಹುಟ್ಟಿರ್ತಕ್ಕಂಥ ತಾಲೂಕು. ನಾವು ಘರ್ಷಣೆ ಮಾಡುವಂತ ತಾಲೂಕಲ್ಲ, ನಾವು ತಾಲೂಕು ರಾಜ್ಯವನ್ನ ಆಳದಂತ ಆಳ್ವಿಕೆ ತಾಲೂಕಿದೆ ಅಂತ ಒಬ್ಬ ಹಿನ್ನೆಲೆ ಇರತಕ್ಕಂಥ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಕೆಂಪೇಗೌಡರು ಕನಸು. ಇಡೀ ಬೆಂಗಳೂರಿನಲ್ಲಿ ಯಲಹಂಕ ಈ ರಾಜ್ಯವನ್ನು ಆಳ್ವಿಕೆ ಮಾಡಿದ ಸಂದರ್ಭದಲ್ಲಿ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ರು. ಅಂತ ಪುಣ್ಯಾತ್ಮನ ತಾಲೂಕಿಗೆ ನೀರು 66 ಕೆರೆಗಳು ನೀರು ಹರಿಸುವಂತ ಕೆಲಸ ಕಾಮಗಾರಿಗೆ
ನಿಲ್ಸಕ್ಕೆ ಬಂದಿರತಕ್ಕಂತ ಒಬ್ಬ ಅವಿವೇಕಿಗಳಿಗೆ ತಾಲೂಕಿನ ಪರವಾಗಿ ಧಿಕ್ಕಾರವನ್ನು ಹಾಕೊಂಡು ಮುಖೇನ ಇವತ್ತು ಸಾಂಕೇತಿಕ ಪ್ರಾರಂಭ ಮಾಡಿದ್ದೀವಿ. ನಮ್ಮೆಲ್ಲ ಮಠಾಧೀಶರು ಪ್ರಾರಂಭ ಮಾಡ್ತಾರೆ, ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅವರು ಸಹಿತ ಪ್ರಾರಂಭ ಮಾಡ್ತಾರೆ. ಇದೊಂದು ರೈತ ಸಂಘದ ಮುಖೇನ ಒಂದು ಸಂದೇಶವನ್ನ ಕೊಡೋದಕ್ಕೆ ಮಾತ್ರ ಸೇರಿರ್ತಕ್ಕಂಥ ಸರ್ಕಾರ ಕೂಡಲೇ ಎಚ್ಚೆತ್ತು ಕಾನೂನು ಸುವ್ಯವಸ್ಥೆ ಹದಗೆಡದಿದ್ದಂಗೆ ನೋಡ್ಕೊಳ್ಬೇಕಾದ್ರೆ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಎರಡೂ ಜಿಲ್ಲೆಯ ಸೌಹಾರ್ದಿತವಾಗಿ ಕಾನೂನುಬದ್ಧವಾಗಿ ಏನೇನು ಎಷ್ಟೆಷ್ಟು CMC ನೀರನ್ನ ಹಂಚಿಕೆ ಆಗಿದೆ, ಹಂಚಿಕೆಗೆ ಯಾರೂ ಅಡ್ಡಿ ಆಗಬಾರ್ದು ಅಂತ ತೀರ್ಮಾನವನ್ನು ತೆಗೆದುಕೊಂಡು ಸಂದೇಶ ಕೊಡಬೇಕು ಅಂತೇಳಿ ನನ್ನ ಒಂದು ಕಳಕಳಿಯ ಮನವಿ. ಇದು ನಾವು ಪಕ್ಷಾತೀತವೂ ಅಲ್ಲ, ಈ ತಾಲೂಕಿನ ಒಬ್ಬ ರೈತರ ಮಗನಾಗಿ ನಾನು ಈ ಕಾರ್ಯಕ್ರಮಕ್ಕೆ, ನನಗೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳಿದೆ, ಅದ್ರ ಮಧ್ಯದಲ್ಲಿ ನಾನು ತೆರಳುತ್ತೀನಿ ಅಂತ ಹೇಳಿದ್ದೇನೆ, ತೆರಳ್ತಾ ಇದ್ದೀನಿ. ನಮ್ಮ ರೇವಣ್ಣ ಅವರಿಂದ ಬಂದರೆ ನಾನು ಅವ್ರು ಮಾತಾಡ್ಸ್ಬಿಟ್ಟು ಅವ್ರಿಗೆ ಅಭಿನಂದನೆ ಹೇಳ್ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಅವ್ರು ಪ್ರಾರಂಭ ಮಾಡಿ ಅವರು ಹೋರಾಟಕ್ಕೆ ಬರ್ತಾ ಇರ್ತಕ್ಕಂಥದ್ದು ಸಹಕಾರ ಅಂತ ಎಲ್ಲ ಇಲ್ಲಿ ಹೋರಾಟಗಾರರಿಗೆ, ಮುಖಂಡರಿಗೆ, ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ನಾನು ಯಾವತ್ತು ಈ ತಾಲೂಕಿನ ಒಬ್ಬ ನಿಮ್ಮ ಹುಡುಗನಾಗಿ ನಿಮ್ಮ ಜೊತೆಲಿ ಇರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಒಂದು ಯಾವುದೇ ಯೋಜನೆ, ಯಾವುದೇ ಥರದ ಹೋರಾಟ, ಯಾವುದೇ ಥರದ ಸರ್ಕಾರದ ಗಮನ ಸೆಳಿಬೇಕಾದ್ರೆ ಏನು ತೀರ್ಮಾನ ತೆಗೆದುಕೊಳ್ತೀರಾ ಎಲ್ಲ ಮುಖಂಡರು ಸೇರಿ ಒಕ್ಕರಳಿನಿಂದ ಅದಕ್ಕೆ ಸಂಪೂರ್ಣ ಸಹಕಾರ ನಂದಿರುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ರೈತ ಸಂಘದ ಎಲ್ಲ ಮುಖಂಡರಿಗೆ, ಪಕ್ಷ ಎಲ್ಲ ಮುಖಂಡರಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ, ಹೇಮಾವತಿ ಹೇಮಾವತಿ ಬೇಕೇ ಬೇಕು, ಬೇಕೇ ಬೇಕು. ಧನ್ಯವಾದ. ನಮ್ಮ ಮಾಧ್ಯಮ ಬಂಧುಗಳಿಗೂ ಸಹ ಸ್ವಾಗತ ಕೋರಿ ಅವ್ರಿಗೂ ಸಹ ಇದರ ಪಾಲಿಗೆ ಹೋರಾಟಕ್ಕೆ ಮುಂದುವರಬೇಕು ಅಂತ ಹೇಳ್ತಾ, ಮತ್ತೆ ಆರಕ್ಷಕ ಇಲಾಖೆಗೆ ಯಾವುದೇ ನಾವು ರೀತಿ ತೊಂದರೆ ಕೊಡಕ್ಕೆ ಬಂದಿಲ್ಲ, ಅಂತರ್ಸ್ಕೋಬೇಕು ಒಂದು ವಿಚಾರ ಅಂತ ಹೇಳ್ತಾ, ಮತ್ತೆ ನಮ್ಮ ಕಾಯಿ ಸತೀಶ್ ಅವರು ಮತ್ತೆ ಇನ್ಯಾರು ಬಿಟ್ಟಿದ್ರೆ ದಯವಿಟ್ಟು ಬಿಟ್ಟಿದ್ರೆ ದಯವಿಟ್ಟು ಅಭಾತ ಆಗ್ಬಿಡ್ತು. ಇದು ಹೋರಾಟ ಎಲ್ಲರದು ಕಲಾವಿದರು, ನಮ್ಮ ಮಾಗಡಿ ಕಲಾವಿದ್ರ ಸಂಘದವರು, ರಾಜ್ಕುಮಾರ್ ಸಂಘಕ್ಕೆ ಇರ್ಬೋದು, ಚಿತ್ರನಟ ಸಂಘದ ಅಧ್ಯಕ್ಷ ಯಾರಾದರೂ ಬಂದಿದ್ರೆ ದಯವಿಟ್ಟು ಅವ್ರಿಗೆಲ್ಲ ಸ್ವಾಗತ ಕೊಡ್ತಾ ಇದ್ದೀನಿ. ಜೀವನ ಮಾಡ್ತಾ ಸಕಲ ಜೀವರಾಶಿಗಳಿಗೂ ಬೇಕಾಗಿರೋದು ನೀರು, ಗಾಳಿ ಮತ್ತೆ ಬೆಳಕು. ಅದರಂತೆ ನಮ್ಮ ತಾಲೂಕು ಬರಪೀಡಿತ ತಾಲೂಕು ಮತ್ತೆ ನಂಜುಂಡಪ್ಪ ವರದಿಯಲ್ಲಿ ಹೇಳಿರೋ ಪ್ರಕಾರ ಹಿಂದುಳಿದ ತಾಲೂಕು. ಸುಮಾರು ಮಂಚನಬೆಲೆ ಜಲಾಶಯ ಮತ್ತೆ ವೈಜಿಗುಡ್ಡ ಮತ್ತೆ ಸಣ್ಣ ನೀರಾವರಿ ಇಲಾಖೆ ಒಂದು 29 ಕೆರೆ ಬಿಟ್ಟರೆ ನಮ್ಮ ತಾಲೂಕಿನಲ್ಲಿ ಯಾವುದೇ ನೀರಾವರಿ ಯೋಜನೆಗಳಿಲ್ಲ. ಇವತ್ತು ಕೋಲಾರದಲ್ಲಿ ಕೇಳ್ತಾ ಇದ್ವಿ ನಾವು 1100, 1200 ಅಡಿ ಆಳಕ್ಕೆ ಹೋಗ್ತಾ ಇದೆ ಬೋರ್ವೆಲ್ ಅಂತ ಹೇಳಿ. ಇವತ್ತು ನಮ್ಮ ಭಾಗದಲ್ಲೂ ಈ ಬಾರಿ ಏನು ಹೋದ ಸಾರಿ ಕಳೆದ ಬಾರಿ ಏನು ಮಳೆ ಆಗಲಿಲ್ಲ, ಈ ಬಾರಿ 1100, 1200 ಅಡಿಗೆ ನಮ್ಮ ಮಾಗಡಿ ತಾಲೂಕು ತಲುಪಿದೆ. ನಾವು ಕೇಳ್ತಾ ಇರೋದು ಸುಮಾರು ಏನು ಚಿಕ್ಕಮಗಳೂರು ಜಿಲ್ಲೆ ಕಳಸದಲ್ಲಿ ಹುಟ್ಟಿ ಗೊರೂರು ಬಳಿ ಡ್ಯಾಮ್ ಕಟ್ಟಿ ನೀರು ಇಲ್ಲಿವರೆಗೂ ಬರಕ್ಕೆ ಇವ್ರು ಯಾಕೆ ಬಿಡ್ತಾ ಇಲ್ಲ? ಹಿಂದೆ ಒಂದು ಗಾದೆ ಇದೆ, ಕೆರೆ ನೀರಿಗೆ ಯಾವುದೋ ಅಪ್ಪಣೆನ ಅಂತೇಳಿ. ಇವತ್ತೇನಾಗಿದೆ, ಗೊರೂರಿನಲ್ಲಿ 48 TMC ನೀರು ಗೊರೂರು ಜಲಾಶಯದಲ್ಲಿ ಶೇಖರಣೆ ಆಗ್ತದೆ. ಅದರಲ್ಲಿ 24.8 TMC ನೀರನ್ನ ತುಮಕೂರಿಗೆ ಅಲೋಕೇಟ್ ಮಾಡ್ತಾರೆ. ಹಿಂದೆ ಬಾಗೂರು ನವಿಲೆ ಸುರಂಗ ಮಾಡಬೇಕಾದ್ರೆ ಇದೇ ರೀತಿ ಹೋರಾಟ ಮಾಡಿ ತಡೆದು ಬಹಳ ಆಳದಲ್ಲಿ ಹೋಗ್ತದೆ ಅಂತ ಹೇಳಿ ನೀರನ್ನ ರೈತರು ತಡದಲ್ಲಿ ಕೊನೆಗೆ 9.7 ಕಿಲೋಮೀಟರ್ ಸುರಂಗ ಮಾಡ್ತಾರೆ. ನೀವು ಆ ಸುರಂಗದಿಂದಲೇ ಈಗ ತುಮಕೂರಿಗೆ ನೀರು ಬರ್ತಾ ಇರೋದು. ನೀರು ನಮಗೆ ಕೊಡ್ತಾ ಇರೋದು ಎಷ್ಟು ನೀರು? 24.8 TMC ನಲ್ಲಿ 2ರಿಂದ 2.5% ಅಷ್ಟೇ ಮಾಡಿ ಕೊಡ್ತಾ ಇರೋದು. ಪಕ್ಕದ ಹೊಸದುರ್ಗು ಕೊಡ್ತೀರಾ, ಪಕ್ಕದ ಚಿಕ್ಕನಾಯಕನಹಳ್ಳಿ ಕೊಡ್ತೀರಾ, ಅರಸೀಕೆರೆ ಕುಡಿಯೋ ನೀರು ಕೊಡ್ತೀರಾ, ಮಾಗಡಿಗೆ ಯಾಕೆ ಕೊಡಲ್ಲ? ಅಲ್ಲಲ್ಲ, ತುಮಕೂರು ಜಿಲ್ಲೆನಲ್ಲಿ ಪಕ್ಕದ ಹೊಸದುರ್ಗ ಯಾವ ತಾಲೂಕು, ಯಾವ ಜಿಲ್ಲೆ ಅದು? ಚಿತ್ರದುರ್ಗ ಜಿಲ್ಲೆ. ಅರಸೀಕೆರೆ ಕೊಡ್ತೀರಾ, ಅರಸೀಕೆರೆ ಬಂದು ಹಾಸನ ಜಿಲ್ಲೆ, ಹಾಸನಕ್ಕೆ ಸಪರೇಟ್ ಇದೆ. ಅವ್ರು ಯಾಕೆ ಈ ನೀರನ್ನ ತಗೋತಾರೆ? ನಮಗೆ ಕೊಡ್ತಾ ಇರೋದು 2ರಿಂದ 2.5% ನೀರು ಮಾತ್ರನೇ. ಎಷ್ಟು? 0.676, 0.67 ಅಂದ್ರೆ ಕುಣಿಗಲ್ ಕೆರೆಯ 1.5 ಕೆರೆ ನೀರು ನಮಗೆ ಕೊಡ್ತಾ ಇದೆ. ಕುಣಿಗಲ್ ಕೆರೆ ಎಷ್ಟು? 0.48 TMC. ಕುಣಿಗಲ್ ಕೆರೆಯ 1.5 ಕೆರೆ ನೀರು ಮಾತ್ರನೇ ಮಗಡಿ ಕೊಡ್ತಾ ಇರೋದು. ನಮ್ಮಲ್ಲಿ ಅಷ್ಟು ಕೆರೆಗಳು, ಸಂಖ್ಯೆಗಟ್ಟ ಕೆರೆ, ತಿಮ್ಸದ ಕೆರೆ ಎಲ್ಲ ತುಂಬವೆ. ತುಂಬಿದ್ರು ವ್ಯವಸಾಯ ಮಾಡೋ ಜನ ಇಲ್ಲ. ಇವತ್ತೇನಾಗಿದೆ,
ಮಧ್ಯೆ ಅಡ್ಡ ಬರ್ತೀನಿ. ಕೃಷಿ ಇಲಾಖೆಗಳು ಏನಾಗಿದೆ ಇವತ್ತು, ಟ್ಯಾಪಲ್ಲು, ಟ್ರ್ಯಾಕ್ಟ್ರು, ಔಷಧಿ, ಅಲ್ಲಿ ಬರೋದು ಏನದೆ ಡಿಸ್ಪ್ಯಾಚ್, ಪೋಸ್ಟ್ ಮ್ಯಾನ್ ಕೆಲಸ ಆಗದೆ. ಒಬ್ರು ಫೀಲ್ಡ್ ಗಿಳಿದು ಕೆಲಸ ಮಾಡ್ತಾ ಇಲ್ಲ. ಒಬ್ರು ಫೀಲ್ಡ್ ಕೆಲಸ ಮಾಡ್ತಾ ಇರೋದು ಪ್ರಯುಕ್ತನೇ ಇವತ್ತು ಯಾರು ನಮ್ಮ ರೈತರುಗಳು ಇಷ್ಟು ಸಂಘಟನೆ ಆಗದೆ ಇರೋದು ಕಾರಣ. ನಮಗೇನ್ ಕೇಳ್ತಾ ಇರೋದು, ನಾವು ಕುಡಿಯೋ ನೀರು ಕೇಳ್ತಾ ಇದ್ವಿ. ನಾವು ಬೆಳೆ ಕಾಲ ಕೇಳ್ತಾ ಇರೋದು. ಗುಬ್ಬಿನಲ್ಲಿ ಮತ್ತೆ ತುರುವೇಕೆರೆಯಲ್ಲಿ ಬೆಳೆ ಬೆಳಿತಾವ್ರೆ, ನಮ್ಮಲ್ಲಿ ಬೆಳೆ ಬೆಳೀತಾ ಇಲ್ಲ. ನಾವು ಕೇಳ್ತಾ ಇರೋದು ಕುಡಿಯೋ ನೀರಿಗೆ. ಇವತ್ತು ಶ್ರೀರಂಗ ಏತ ನೀರಾವರಿ 165 ಕೋಟಿ ಖರ್ಚಾಗಿದೆ. 34 ಕಿಲೋಮೀಟರ್ ಪೈಪ್ ಲೈನ್ ಆಗಿದೆ. 200 ಕಿಲೋಮೀಟರ್ ಇಂದ ಪೈಪ್ ಲೈನ್ ಆಗಬೇಕು. 165 ಕೋಟಿ ಖರ್ಚಾಗೋವರೆಗೂ ನೀವೇನ್ ಮಾಡ್ತಾ ಇದ್ರಿ? ಸರ್ಕಾರ 2019ರಲ್ಲಿ ನಮಗೆ ಮಾಗಡಿಗೆ 0.676 TMC ಅಷ್ಟು ನೀರನ್ನ ಅಲೋಕೇಟ್ ಮಾಡಿ 2019ರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. 0.676 TMC ಇದು ಹೊಸದುರ್ಗಕ್ಕಾಗಿದೆ, ಅರಸೀಕೆರೆಗಾಗಿದೆ, ಕಡೂರ್ಗಾಗಿದೆ, ಎಲ್ಲದಕ್ಕೂ ಆಗಿದೆ. ಯಾರಿಗೂ ವಿರೋಧ ಇಲ್ಲ. ನಮಗೆ ಮಾಗಡಿಗೆ ಮಾತ್ರ ಯಾಕೆ ವಿರೋಧ? ಇಲ್ಲಿ DK ಶಿವಕುಮಾರ್ ಇದ್ದಾರೆ, DK ಸುರೇಶ್ ಇದ್ದಾರೆ. ಅವ್ರಿಗೆ ಏನಾರು ಮಾಡಿ ನಾವು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಿದ್ರೆ ನೀವು. ನಾವೇನ್ ಜನ ಅಲ್ವಾ? ನಾವು ಈ ಹೈವೇಗೆ ಬಿಟ್ಕೊಟ್ಟಿದೀವಿ, ರೈಲ್ವೆಗೆ ಬಿಟ್ಕೊಟ್ಟಿದೀವಿ ಜಾಗ, ಹೈ ಟೆನ್ಷನ್ ಲೈನಿಗೆ ಬಿಟ್ಕೊಟ್ಟಿದೀವಿ, ಗ್ಯಾಸ್ ಲೈನಿಗೆ ಬಿಟ್ಕೊಟ್ಟಿದೀವಿ, ಕೇಶಿಪ್ ರೋಡಿಗೆ ಬಿಟ್ಕೊಟ್ಟಿದೀವಿ. ನಾವು ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಇರೋ ರೈತರು, ನಾವು ರೈತರಲ್ವಾ? ನಾವು ಜನ ಅಲ್ವಾ? MT ಕೃಷ್ಣಪ್ಪನವರೇ, ನೀವು ಇದೇ ರೋಡಲ್ಲಿ ಹೋಗ್ಬೇಕು ತುರುವೇಕೆರೆಗೆ, ಗೊತ್ತಾಯ್ತಲ್ಲ? ಯಾರು ಹೆಲಿಕಾಪ್ಟರ್ ಹೋಗಕ್ಕಾಗಲ್ಲ. ನೀವು ನೀರು, ಕುಡಿಯೋ ನೀರು ಸುಪ್ರೀಂ ಕೋರ್ಟೇ ಹೇಳಿದೆ, ಕುಡಿಯೋ ನೀರು ಎಲ್ಲರಿಗೂ ಅವಶ್ಯಕ ಅಂತ. ನಮ್ಮ ಮಾಗಡಿ ತಾಲೂಕಿನಲ್ಲಿ 62 ಕೆರೆಗಳಿಗೆ ನೀರನ್ನ 62 ಕೆರೆಗಳಿಗೆ, ನನ್ನ ಹತ್ರ ಎಲ್ಲ ದಾಖಲೆ ಇದೆ. 62 ಕೆರೆ, ಉತ್ತರ ದುರ್ಗದ 21 ಕೆರೆ, ಒಟ್ಟು 83 ಕೆರೆಗಳಿಗೆ 0.84 TMC ಅಲೋಕೇಟ್ ಆಗಿರೋದು. ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೆದ್ರು. ಏನಾಗಿದೆ? ಲಿಂಕ್ ಕೆನಾಲ್ ಯಾಕೆ ನಮಗೆ ಬೇಕು? ಯಾಕೆ ಬೇಕು ಅಂದ್ರೆ, ಗುಬ್ಬಿ ತಾಲೂಕಿನ ಡಿರಾಂಪುರ ಅಂತ ಒಂದು ಊರು ಬರುತ್ತೆ. ಸುಮಾರು ಅದು ಚಾನಲ್ನ 70 ಕಿಲೋಮೀಟರ್. ನಮ್ಮ 70 ಕಿಲೋಮೀಟರ್ ಪ್ರಾರಂಭ ಆಗಿ 165 ಕಿಲೋಮೀಟರ್ನಲ್ಲಿ ಲಿಂಕ್ ಆಗುತ್ತದು. ಸುಮಾರು 34.5 ಕಿಲೋಮೀಟರ್ ಪೈಪ್ ಲೈನ್ ಅಂದ್ರೆ ಎಷ್ಟು? 2.8 ಮೀಟರ್ ವ್ಯಾಸ, ಅಂದ್ರೆ ಸುಮಾರು 11ರಿಂದ 12 ಅಡಿ ವ್ಯಾಸದಲ್ಲಿ ನೀರು. ಕುಡಿಯಲಿಗೆ 3 TMC, ನಮಗೆ 3/4 TMC. 3/4 TMC ಬರಕ್ಕೆ, ಆ ಪೈಪ್ ಲೈನ್ ಅಲ್ಲಿ ಬರಕ್ಕೆ ನಮಗೆ ಎಷ್ಟು ಬೇಕು? 3.5 ತಿಂಗಳು ಬೇಕು. ಸತತವಾಗಿ ಹರಿದ್ರೆ 3.5 ತಿಂಗಳು ಬೇಕು ನೀರು. ಇವತ್ತು ಕುಣಿಗಲ್ ಕೆರೆಗೆ ಎಷ್ಟು ಬರ್ತಾ ಇರೋದು? ಕುಣಿಗಲ್ ಕೆರೆ ಅಷ್ಟೇ ನೀರು ಬಂದಿರೋದು, ಅರ್ಧ TMC. ಏನು ಸತತವಾಗಿ ಏನು ಅವರು 96ರಿಂದ ಬಿಡ್ತಾವ್ರೆ, ಬಂದಿರೋದೇ ಅರ್ಧ TMC. ಅಂದ್ರೆ ಕುಣಿಗಲ್ ಕೆರೆ ಅಷ್ಟು ನೀರು ಬಂದಿದೆ. ಸುಮಾರು ಕುಣಿಗಲ್ಗೆ ಎಷ್ಟು ಬರಬೇಕು? 7.5 ಕೆರೆ ನೀರು ಬರಬೇಕು. ಬರ್ತಾ ಇರೋದೆಷ್ಟು? 1 ಕೆರೆ ನೀರು ಅಷ್ಟೇ ಬರ್ತಾ ಇರೋದು. ಇನ್ನು 6.5 ಕೆರೆ ನೀರು ಹೆಂಗ್ ತರೋದು ನಾವು? ಏನು ಆಗ್ತದೆ ಇಲ್ಲಿ ಅಂತಂದ್ರೆ, ಗುಬ್ಬಿನಲ್ಲಿ ತಗೊಂಡೋಗ್ತಾರೆ, ಶಿರಾಕ್ ತಗೊಂಡೋಗ್ತಾರೆ, ಚಿಕ್ಕನಾಯಕನಹಳ್ಳಿ ತಗೊಂಡೋಗ್ತಾರೆ. ಇಲ್ಲಿ ಗ್ರಾಮಾಂತರದಲ್ಲೆಲ್ಲ ಲಿಫ್ಟ್ ಇರಿಗೇಷನ್ ಬೆಳೆಸ್ತಾವ್ರೆ. ಇದು ಇವತ್ತು ನಮ್ಮ ಕೆನಾಲ್ನಲ್ಲಿ ಸಂಪೂರ್ಣ ನೀರು 24 TMC ಹರಿತಾ ಇಲ್ಲ. 14-15 TMC ಅಷ್ಟೇ ನೀರು ಬರ್ತಾ ಇರೋದು. ಇದನ್ನ ಮನಗಂಡು DK ಶಿವಕುಮಾರ್ ಅವರು ಸಚಿವರಾದಾಗ, ಏನು ನೀರಾವರಿ ಸಚಿವರಾದಾಗ, ನಮ್ಗೆ ಯಾವುದೇ ಕಾರಣಕ್ಕೂ ನೀರು ಬರಲ್ಲ, ನೀರು ಬರಬೇಕು ಅಂತಂದ್ರೆ ನಾವು ಲಿಂಕ್ ಕೆನಾಲ್ ಮಾಡಲೇಬೇಕು. ಲಿಂಕ್ ಕೆನಾಲ್ ಮಾಡಿದ್ರಷ್ಟೇ ನೀರು ಬರಕ್ ಸಾಧ್ಯ ಕುಣಿಗಲ್ಗೆ ಮತ್ತೆ ಮಾಗಡಿಗೆ ಅಂತ ಹೇಳಿ ಆ ಕಾರ್ಯಕ್ರಮನ ರೂಪಿಸಿದ್ರು. ಬಂದಂತ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ತಿರ್ಗಾ 980 ಕೋಟಿಗೆ ಟೆಂಡರ್ ಕರೆದು ಈಗ ಕಾರ್ಯಕ್ರಮ ಇದು ಕೆಲಸ ಪ್ರಾರಂಭ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಮಾಡ್ತಾ ಇರೋದು ಖಂಡಿತ ಮಾಡ್ತಾರೆ. ಪೈಪ್ ಲೈನ್ ಎಲ್ಲ ಸ್ಟಾಕ್ ಮಾಡ್ತಾ ಇದ್ದಾರೆ. ಸುಮಾರು 200 ಕೋಟಿ ಪೈಪ್ನ ತಂದು ಸ್ಟಾಕ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾಡಕ್ಕೆ ಎಲ್ಲಿ ಜಾಗ ಮಾಡ್ಕೊಂಡವ್ರೆ? ಕುಣಿಗಲಲ್ಲಿ ಜಾಗ ಮಾಡ್ಕೊಂಡವ್ರೆ. ಯಾಕೆಂದ್ರೆ ಗ್ರಾಮಾಂತರದಲ್ಲಿ ವಿರೋಧ ಮಾಡ್ತಾವ್ರೆ, ಗುಬ್ಬಿನಲ್ಲಿ ವಿರೋಧ ಮಾಡ್ತಾವ್ರೆ. ಹಂಗಾಗಿ ಹೇಮಾವತಿ ಖಂಡಿತ ಬರ್ತದೆ. ಇನ್ನ ಒಂದು 7-8 ತಿಂಗಳಲ್ಲಿ ಒಂದು ಟ್ರಯಲ್ ರನ್ ಮಾಡ್ತಾರೆ. ನಾರಸಂದ್ರ ಕೆರೆಗೆ ಫಸ್ಟ್ ಬಿಡುವಂತ ಕಾರ್ಯಕ್ರಮ ಇದೆ. ನಾರಸಂದ್ರ ಕೆರೆಗೆ ಮೊದಲು ಬಿಟ್ಟು ಸುಮಾರು 62 ಬೇಕು
ನಮ್ಮ ಹಕ್ಕು, ನಮ್ಮ ಹೋರಾಟ, ನಮ್ಮ ನೀರಿಗಾಗಿ ಹೋರಾಟ ಮಾಡ್ತಾರೆ. ಅದು ನಮಗೆ ಅವಕಾಶ ಬೇಕಾದ್ರೆ ಒಂದು ಚೈನ್ ಮಾಡ್ತೀವಿ, ಆಮೇಲೆ ಕ್ಲೋಸ್ ಮಾಡೋದು. ಎಲ್ಲಿ ಅಲ್ಲವೇ ಎಲ್ಲರೇ ಕೊಡ್ಲಿಲ್ಲ ಅಂದ್ರೆ ಅದು ಬೇರೆ ಬಂದ ನಾನು ಇಲ್ಲಿಯವರೇ ಅಲ್ಲ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಿಂದೆನೂ ಮಾಡಿದ್ದೀವಿ, ಇಲ್ಲೇ ಜಾಗದಲ್ಲಿ ಮಾಡಿದ್ದೀವಿ. 10 minutes ರೀ ಯಾರು ಕೊಡ್ರಿ ಎಲ್ಲರಿಗೂ ಹೇಳಿದ್ದಾರೆ ಅವ್ರ ಇನ್ಸ್ಟ್ರಕ್ಷನ್ ಸರ್. ಏನು ಇನ್ಸ್ಟ್ರಕ್ಷನ್ ಏನಿದೆ ಅದಕ್ಕೆ ಯಾವುದು ಡಿಸ್ಟರ್ಬೆನ್ಸ್ ಆಗಬಾರ್ದು. ಪಕ್ಕದಲ್ಲಿ ನೀವು ಮಾಡ್ಕೊಳ್ಳಿ. ನಿಮ್ಮ ಮಾತು ಕೇಳ್ಕೊಂಡು ಸ್ಟ್ರೈಕ್ ಮಾಡೋದು ನಾವು. ಯಾರು ಹೇಳಿದವರು ನಿಮ್ಮ ಮಾತು ಕೇಳ್ಕೊಂಡು ಮಾಡಬೇಡಿ ಅಂತ ಹೇಳುದು. ಆಮೇಲೆ ನಿಮ್ದು ನೋಡಿ ಸರ್, ತಹಸೀಲ್ದಾರ್ ಬಂದಿದ್ದಾರೆ. ಸೆಂಟ್ರಲ್ ಇನ್ಸ್ಟ್ರಕ್ಷನ್ಸ್ ಇದೆ ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ ಸರ್ಕಾರದ ಆದೇಶ ಕೇಳಕ್ಕೆ ನೀವು ತಯಾರಿಲ್ಲ. ಸರ್ಕಾರ ಮತ್ತೆ ನಿಮ್ಮ ಆದೇಶ ನೀವೇ ಹೆಂಗಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಮಾಡಿ ಸರ್. ಬಿಡಿ ಸರ್, 5 ನಿಮಿಷ ಸರ್. ಮಾನವೀಯತೆ ದೃಷ್ಟಿಯಿಂದ 5 ನಿಮಿಷ ಬೇಡ ಸರ್, ಬೇಡ ಸರ್, ಬೇಡ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ನಾವು ಎಲ್ಲಾ ರೀತಿ ಸಹಕರಿಸ್ತಾ ಇದ್ದೀವಿ. ಪ್ಲೀಸ್ ಯಾವುದೋ ಒಂದು ಮಾಡಿ ಸರ್, ವೇಟ್ ಮಾಡಿ ಸರ್. ನಾವು ಸಪೋರ್ಟ್ ಮಾಡ್ತೀವಿ. ನಾವೆಲ್ಲ ಇದೇ ಭಾಗದವರು. 2 ನಿಮಿಷ ಇದು ಬೇಡ. ಪ್ಲೀಸ್ ಐದು ನಿಮಿಷ ಮಾಡ್ತೀವ ಅಂದ್ರೆ ಅದಕ್ಕಿಲ್ಲ ಅಂತ ಹೇಳಿದ್ರೆ ಆಗಲಿಲ್ಲ ಅಂತ ಹೇಳ್ಬೇಕು. ಹೇಳ್ರಿ, ನಾನು ಬೇಕಾದಷ್ಟು ಮಾಡಿ ನನಗೆ ಗೊತ್ತು. ಬರೀ ಮಿನಿಸ್ಟರ್ ಅಲ್ಲ, ನಾವೆಲ್ಲರಿಗೂ ಸಹಕಾರ ಮಾಡ್ತೀವಿ. ಒಂದು ಪ್ರತಿಭಟನೆಗೆ ಒಂದು ಮನವಿ ತಗೊಳ್ಳೋದಿಕ್ಕ 2 ನಿಮಿಷ
ನಿಂತಿರೋ ಜಾಗನೇ ರೋಡ್ ನಾವು ನಿಮ್ ಗೊತ್ತಾಯ್ತು. ಕಾನೂನಿದೆ, ಕ್ಲಿಯರ್ ಡೈರೆಕ್ಷನ್ ಇದೆ, ಅದು ಬಿಟ್ಟು ನಾನು ಏನು ಮಾತಾಡಕ್ಕಾಗಲ್ಲ. ಬೇರೆ ಏನಾದ್ರು ಸಹಾಯ ಕೊಡಪ್ಪ, ಇನ್ನೇನೆ ನೀನು ಒಳ್ಳೆ ಕಥೆ ಕೊಡು. ನಮ್ಮ ರೇವಣ್ಣವ್ರ ಮಾತು ನಾವು ಹೆಂಗೆ ಸರ್ 70 ಕಿಲೋಮೀಟರ್ ಬಂದವ್ರೆ. ನಮ್ಮ ಹೇಮಾವತಿ ನೀರಿಗಾಗಿ ನಾವು ಮಾಡ್ತಾ ನೇತೃತ್ವವನ್ನು ವಹಿಸಿರ್ತಕ್ಕಂಥ 25 ವರ್ಷಗಳ ಹಿಂದೆ ಈ ಹೇಮಾವತಿ ಆ ಹೇಮಾವತಿ ಯೋಜನೆ ಮಾಡ್ಲಿಕ್ಕೆ ಬರಬೇಕು ಅಂತ ಬಾಳೆಕೆರೆ ಏರ್ಪೋರ್ಟ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸುಮಾರು ಸಾವಿರಾರು ಜನ ರೈತರನ್ನು ಸೇರಿಸಿ ಅವತ್ತು ಚಾಲನೆ ಕೊಟ್ಟು 4-5 ನೀರಾವರಿ ಸಚಿವರುಗಳು 3-4 ಮುಖ್ಯಮಂತ್ರಿಗಳ ಜೊತೆ ಹೋರಾಟ ಮಾಡಿ ಇವತ್ತು ಈ ತಾಲೂಕಿನ 66 ಕೆರೆಗಳಿಗೆ ನೀರು ತುಂಬಿಸಕ್ಕೆ 679 ಲಕ್ಷ ಘನಅಡಿ ಮಂಜೂರಾತಿಯನ್ನು ಪಡೆದು ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ 940 ಕೋಟಿಗಳನ್ನ ಎಕ್ಸ್ಪ್ರೆಸ್ ಕೆನಾಲ್ಗೆ ಮಂಜೂರಾತಿ ಮಾಡಿ ಕಾಮಗಾರಿ ನಡೀತಾ ಇದೆ. ಇವತ್ತು ಗುಬ್ಬಿನಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿಗೆ ಇವತ್ತು ಗುಬ್ಬಿಯ ಎಲ್ಲ ಜನಪ್ರತಿನಿಧಿಗಳು, ತುಮಕೂರಿನ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದವರು ಸೇರಿ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹೋಗಬಾರದು ಅಂತಕ್ಕಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗುಬ್ಬಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 2,60,000 2011 ಸೆನ್ಸಸ್ನಲ್ಲಿ, ಮಾಗಡಿನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 2,03,000. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ 5,0460 ಕ್ಯೂಬಿಕ್ ಮಿಲಿಲೀಟರ್ ಅನ್ನ ಅವರು ಕೊಡ್ತಾರೆ. ನಮಗೆ ಬರೀ 676 ಲಕ್ಷ ಕ್ಯೂಬಿಕ್ ಮಿಲಿ ಫೀಟ್ ಅಡಿನ ನಮಗೆ ಕೊಡ್ತಾರೆ. ಆದರೂ ಕೂಡ ಅವ್ರಿಗೆ ಹೊಟ್ಟೆ ಉರಿ. ಸುಮಾರು 25,000 ಅಡಿಗಳಷ್ಟು ನೀರನ್ನ ತುಮಕೂರು ತಾಲೂಕಿನವರೇ ತಗೋತಾ ಇದ್ದಾರೆ. ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿಯ ಕೊನೆ ಭಾಗಕ್ಕೆ 276 ಘನಮೀಟರ್ ನೀರು ಬರ್ತಾ ಇರತಕ್ಕಂಥದ್ದನ್ನ ಕೊಡಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ಇವತ್ತು ತುಂಬಿರ್ತಕ್ಕಂಥ ಮಂಚಿನ ಬೆಲೆಯಿಂದ ನಾವು 10 ಕ್ಯೂಸೆಕ್ ನೀರನ್ನ ಚನ್ನಪಟ್ಟಣ ಕನಕಪುರಕ್ಕೆ ನಾವು ಕುಡಿಯೋ ನೀರಿಗೆ ಇವತ್ತು ಕೊಡ್ತಾ ಇದ್ದೀವಿ. ನಾವು ತಾರತಮ್ಯ ಮಾಡ್ತಾ ಇಲ್ಲ. ವೈಜಿ ಊಟದ ನೀರನ್ನ ನಾವು ಕೊಡ್ತಾ ಇದ್ದೀವಿ, ತಾರತಮ್ಯ ಮಾಡ್ತಾ ಇಲ್ಲ. ಹಾಸನದಲ್ಲಿ ಇರ್ತಕ್ಕಂಥ ಡ್ಯಾಮ್ ನೀರನ್ನ ತುಮಕೂರು ಕೊಡೋದಾದ್ರೆ ನಮಗೆ ಕೊಡಬಾರ್ದು. ಇದನ್ನ ಹೋರಾಟವನ್ನ ಅವತ್ತು ಮಾಡಿದಂತ ನಮ್ಮ ನಾಯಕರಾದಂಥ ಎಚ್.ಎಂ. ರೇವಣ್ಣರವರು ಈ ಪ್ರತಿಭಟನೆ ಕುರಿತು ಮಾತಾಡಬೇಕು. ನಂತರ ಮಾನ್ಯ ತಹಸೀಲ್ದಾರ್ಗೆ ನಾವು ಕೊಡ್ತಕ್ಕಂಥ ಮೆಮೊರಾಂಡಮ್ ಕೊಡ್ತೀವಿ. ತಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸಬೇಕು ಅಂತ ಕೋರ್ತೀನಿ. ದಯವಿಟ್ಟು ನಮ್ಗೆ 2 ನಿಮಿಷ 2 ನಿಮಿಷ ಕೊಡ್ಲೇಬೇಕಣ್ಣ. ಇಷ್ಟು ರೈತ ಸಿದ್ಧ ಮಾಡಿರೋಣ. 2 ನಿಮಿಷ ಎಲ್ಲ ರೈತರು ಇದು ಮಾಡಿ 2 ನಿಮಿಷ ಕೊಡಲಿ. ಯಾವ್ದು ಇದು ಏನ 2 ನಿಮಿಷ ನಮ್ಗೆ 2 ನಿಮಿಷ ಬೇರೆ ನಾವು ಗಂಟೆ ಕೇಳಿಲ್ಲ. ಇವತ್ತು ತುಮಕೂರು ಸ್ಟೇಟ್ ಮಾಡಿದ್ರೆ ಇದು ಇಲ್ಲ, ಏನಿಲ್ಲ. ಮಾಗಡಿ ತಾಲೂಕರು ಕೇಳ್ತಿದ್ರೆ ಮಾಗಡಿ ತಾಲೂಕಿಗೆ 2 ನಿಮಿಷ ಕೊಡ್ತಾ ಇಲ್ಲ ಸರ್. ಇದು ಹೇಮಾವತಿ ನೀರಿನ ಹೋರಾಟಕ್ಕಾಗಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾಗಡಿ ತಾಲೂಕು ರೈತ ಸಂಘದ ಪರವಾಗಿ ಹಾಗೂ ಜನತೆಯ ಪರವಾಗಿ ಇವತ್ತು ಈ ಹೋರಾಟ ಪ್ರಾರಂಭವಾಗಿದೆ. ಇದಕ್ಕೆ ಮೂಲ ಏನು ಹಿಂದೆ 1993ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಎಸ್.ಎಂ. ಕೃಷ್ಣರವರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಸಭೆಯಾಗಿ ಈ ಮಂಜೂರಾತಿಯನ್ನು ಪಡೆದಂಥ ಕೀರ್ತಿ ಮಾಗಡಿ ತಾಲೂಕಿನ ಪ್ರತಿನಿಧಿಯಾಗಿದ್ದಂಥ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಇವತ್ತು ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಅಂದಿನಿಂದ ಅನೇಕ ಹೋರಾಟಗಳಾದವು. ಕೊನೆಗೆ ಬಹಳಷ್ಟು ಮುಖ್ಯಮಂತ್ರಿಗಳಾದರು, ನೀರಾವರಿ ಮಂತ್ರಿಗಳಾದರು. ಕೆ.ಎನ್. ನಾಗೇಗೌಡರಿಂದ ಹಿಡಿದು ಎಸ್.ಎಂ. ಕೃಷ್ಣರ ಮೊದಲು ಕೆ.ಎನ್. ನಾಗೇಗೌಡರು, ಎಚ್.ಕೆ. ಪಾಟೀಲರು ಹಾಗೂ ಕೊನೆಗೆ ಎಂ.ಬಿ. ಪಾಟೀಲ್ ಸಮಯದಲ್ಲಿ
ಸಿದ್ದರಾಮಯ್ಯನವರ ಸಮಯದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ಅವಕಾಶ ಮತ್ತು ಮಂಜೂರಾತಿ ಸಿಕ್ಕಿ ಕೆಲಸ ಇವತ್ತು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಅನೇಕ ಕಾರ್ಯಗಳು ಅಂದರೆ ಎಲ್ಲ ಇಂಜಿನಿಯರ್ಸು ಮತ್ತು ಟೆಕ್ನಿಕಲ್ ಪರ್ಸನ್ಸು ಎಲ್ಲರೂ ಸೇರಿ ಇದು ಮಂಜೂರಾತಿ ದಾಖಲೆ ಇದೆಲ್ಲ ಇದೆ. ಕೊಟ್ಟಂಥ ಈ ದಾಖಲೆಗಳಿದ್ದು ಕೆಲಸ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ತುಮಕೂರಿನವರು ತೆಗೆದಿರ್ತಕ್ಕಂಥ ತಕರಾರು ಅದು ಸಮಂಜಸವಲ್ಲ. ಯಾಕೆಂದರೆ ಮಂಜೂರಾಗಿರ್ತಕ್ಕಂಥ ಕೆಲಸ ನಡೆದಿರ್ತಕ್ಕಂಥ ಈ ಒಂದು ಕಾರ್ಯಕ್ಕೆ ತಡೆ ತರ್ತಕ್ಕಂಥದ್ದು ಅಷ್ಟು ಸರಿಯಲ್ಲ, ಅವ್ರಿಗೆ ಹೇಳಬೇಕಾಗುತ್ತೆ. ಮತ್ತು ಇದೇ ಇವತ್ತು ನಮಗೆ ಹೆಮ್ಮೆ ಇದೆ, ಇದಕ್ಕೆ ಮಂಜೂರಾತಿ ಕೊಟ್ಟಂಥವರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇಂದಿನ ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರೇ ಆದಂಥ ನಮ್ಮ ನಾಯಕರಾದಂಥ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೀರಾವರಿ ಮಂತ್ರಿ ಆಗಿರೋದ್ರಿಂದ ಇದನ್ನು ತಡೆ ಆಗೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಇದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ, ಆದರೆ ಇವತ್ತು ನಾವು ಸಾಂಕೇತಿಕವಾಗಿ ಇದು ಇಷ್ಟು ಜನ ಸೇರ್ತಾರೆ ಅಂದಿದ್ರೆ ನಾನೇ ಸೇರಿಸ್ತಾ ಇದ್ದೆ. ಜನ ಕೂಗಾಡೋದು ಮುಖ್ಯ ಅಲ್ಲ, ಜನರು ಜಾಸ್ತಿ ಸೇರಬೇಕಾಗಿತ್ತು. ನಮಗಿಲ್ಲ ಪೊಲೀಸರು ಜಾಸ್ತಿ ಅವರು ಅದಕ್ಕೆ ಅವ್ರು ಸ್ವಲ್ಪ ಮಾತಾಡ್ತಾರೆ. ನಾವು ಜಾಸ್ತಿ ಇದ್ದಿದ್ರೆ ಸ್ವಲ್ಪ ಅವ್ರು ತಲೆಗಾಗ್ತೀವಿ. ನನಗೆ ಗೊತ್ತು ಹೋರಾಟ. ನೀವು ಇಷ್ಟು ಜನ ಸೇರ್ಕೊಡ್ತೀನಿ ತಡಿಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀವಿ. ನಾವು ನಮಗೆಲ್ಲ ಅವರೇ ಜಾಸ್ತಿ ಅವರು ಅದಕ್ಕೆ ಅವ್ರು ಸ್ವಲ್ಪ ಅನ್ನಿಸ್ತದೆ. ನುಗ್ಗಿದ್ರೆ ಏನೂ ಆಯ್ತಿರಲಿಲ್ಲ, ಬೇಡ ಅವ್ರು ಮಾಡೋದು ಬೇಡ ಆಯಿತು. ಇವತ್ತು ನಾವು ಸರ್ಕಾರದ ವಿರುದ್ಧ ಅಲ್ಲ ಇದು ಹೋರಾಟ, ನಮ್ಮ ಹಕ್ಕಿಗಾಗಿ ನಮಗೆ ತಡೆ ತರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ತುಮಕೂರಿನ ಮುಖ್ಯಸ್ಥರುಗಳಿಗೆ ಮತ್ತು ತುಮಕೂರಿನ ಜನತೆಗೆ. ಆದರೆ ನಮ್ಮ ನೀರು ನಮ್ಮ ಹಕ್ಕು, ಮಂಜೂರಾಗಿರ್ತಕ್ಕಂಥದ್ದನ್ನು ತಡೆ ಹಿಡಿಯೋದಕ್ಕೆ ಇವರಿಂದ ಸಾಧ್ಯವಿಲ್ಲ, ಅದು ನಿಲ್ಲಿಸೋದಿಲ್ಲ. ನಾನು ಕೂಡ ಇದರಲ್ಲಿ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ, ಡಿ ಕೆ ಶಿವಕುಮಾರ್ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇನೆ. ಒಂದು ಸಂತೋಷ ಏನಪ್ಪ ಅಂದರೆ ಜನ ಮುಖ್ಯ ಅಲ್ಲ, ನೀವು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಅದು ಬಸವರಾಜ್ ಅಂತವರೆಲ್ಲ ಸೇರಿ ನೀವೆಲ್ಲ ಸೇರಿ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಜನ ನಿಮ್ಮೆಲ್ಲ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುರ್ತಾಗಿ ಕರೆ ಕೊಟ್ಟಿದ್ದೀರಾ, ಮೊನ್ನೆ ಅವ್ರು ಮಾಡಿದ್ರು ಅನ್ನೋ ಉದ್ದೇಶದಾಗ ಕರೆ ಕೊಟ್ಟಿದ್ದೀರಾ. ಏನಿಲ್ಲ, 86 ಕೆರೆ ತುಂಬುತ್ತಿದ್ರು, 86 ಕೆರೆ ಜನ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇವ್ರು ಯಾರು ಏನು ಮಾಡೋಕ್ಕಲ್ಲ. ನವೀನಾಗಲಿ ಇನ್ನೊಂದಾಗಲಿ ಬರೋದು ಬೇಡ. ಆದರೆ ನಮ್ಮ ಹೋರಾಟ ಸರ್ಕಾರಕ್ಕೆ ತಲುಪಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಇದು ನಾವು ಕಮ್ಯುನಿಸ್ಟವ್ರ ಹತ್ರ ಕಲಿಬೇಕು. 100 ಜನ ಸೇರಿದ್ರು ಅಷ್ಟೇ, 10 ಲಕ್ಷ ಸೇರಿದ್ರು ಅಷ್ಟೇ. ಅದರಿಂದ ನಮ್ಮ ಹೋರಾಟಕ್ಕೆ ಜಯವಾಗುತ್ತೆ. ನಮ್ಮ ಪ್ರತಿಭಟನೆ ಇವತ್ತು ಸರ್ಕಾರದ ವಿರುದ್ಧ ಅಲ್ಲ, ಆದರೆ ಈ ಒಂದು ಪುಂಟ ನೆಪ ಇಟ್ಟು ನಮಗೆ ಬರಬೇಕಾದ ನೀರಿನ ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ತುಮಕೂರಿನ ಜನನಾಯಕರಿಗೆ, ಅದರಲ್ಲೂ ಪೂರ್ಣ ಅಲ್ಲ, ಯಾರು ಅದಕ್ಕೆ ಹೇಳ್ತಾ ಇದ್ದಾರೋ ಅವ್ರಿಗೆ ದೇವರು ಭಗವಂತ ಬಾಗಿಲಿ ಅಜ್ಞಾತ ಬುದ್ಧಿ ಕೊಡಲಿ. ನಾವೇನು ತಮಿಳ್ನಾಡವರಲ್ಲ, ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವೇನು ಆಂಧ್ರದವರಲ್ಲ, ನಾವು ಕರ್ನಾಟಕದವರೇ. ಅದರಲ್ಲೂ ಮಾಗಡಿಯವರು 93ರಲ್ಲಿ ಮಂಜೂರಾಗಿರುವಂಥದ್ದನ್ನು 2004ರಲ್ಲಿ ನಿಲ್ಲಿಸೋಕ್ಕೆ ಸಾಧ್ಯವಿಲ್ಲ. ಅದರ ಮಧ್ಯದಲ್ಲಿ ಅನೇಕ ಪ್ರಕಾರಗಳಿದ್ದರು, ಅನೇಕ ಸಭೆಗಳಿದ್ದರು. DRMIನವರು ಮೆಂಬರ್ ಇದ್ದರು, ವರದೇಗೌಡರು ಅವರು ಮೆಂಬರ್ ಇದ್ದರು, ಕುಣಿಗಲ್ಲಿನ ಶಾಸಕರಾದಂಥ ಮಾಜಿ ಮಂತ್ರಿಗಳು YK ರಾಮಯ್ಯನವರು ಸದಸ್ಯರಿದ್ದರು, ಇದರಲ್ಲಿ ಬಾಲಕೃಷ್ಣ ಸದಸ್ಯರಿದ್ದರು. ಇವೆಲ್ಲರ ಹೋರಾಟದಿಂದ ಇದಾಗಿದೆ. ಇವತ್ತು ರಾಜಕೀಯ ಬದಲಾವಣೆಯಲ್ಲಿ ಮಂಜೂರ ಜೊತೆಯಲ್ಲಿ ಇಲ್ಲದೆ ಇರ್ಬೋದು, ಆದ್ದರಿಂದ ಕೂಡ ಇರೋದಿತ್ತು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಈ ಕಡೆ ಇರೋರು ಆ ಕಡೆ ಇದ್ದಾರೆ, ಆ ಕಡೆ ಇರೋರು ಈ ಕಡೆ ಇದ್ದಾರೆ. ನಾನು ಮಾತ್ರ ಪರ್ಮನೆಂಟ್ ಆಗಿದ್ದೀನಿ, ಅದರಿಂದ ತೊಂದರೆ ಇಲ್ಲ. ನಾವೆಲ್ಲ ಸೇರಿ ಇದಕ್ಕೆ ಹೇಳಿದೆ ಅಷ್ಟು. ಯಾಕೆಂದ್ರೆ ಇದ್ರಲ್ಲಿ ಓದಿದ್ರೆ 2 ಅರ್ಥ ಬರುತ್ತೆ. ಅದರಿಂದ ಆ ಅರ್ಥಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನಾನು ಇದನ್ನು ಏನಕ್ಕೆ ಇಟ್ಟಿದ್ದೆ ಅಂದರೆ, ಮಂಜೂರಾಗಿರೋ ಎಲ್ಲ ಡಾಕ್ಯುಮೆಂಟ್ಗಳು ಇದರ ಮೇಲೆ ಆರ್ಡರ್ಸ್ ಇದೆ, ಅದಕ್ಕಿಟ್ಟಿದೆ. 2016ರಲ್ಲಿ ರಿಲೀಸ್ ಆಗಿದೆ. ಅದರಿಂದ ನಮಗೆಲ್ಲರಿಗೂ ಇದಕ್ಕೆ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ರಿಗೂ ಮಾನವೀಯ ಜನತೆ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ರಿಗೂ ಈ ಮನೋಭಾವ ಇನ್ನು ಹೆಚ್ಚಲಿ. ನಾವು ಸುಮ್ಮನಿದ್ರೆ ಮಗು ಹೊಡೆದಿದ್ರೆ ಹಾಲು ಕೊಡೋಲ್ಲ ಅಂಥದ್ರಲ್ಲಿ ಅದರಲ್ಲೂ ರೈತರ ಸಂಘಟನೆಯಿಂದ ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಜಯವಾಗಲಿ ಅಂತ ಕೇಳಿ ಪೊಲೀಸರು ಸಹಕರಿಸಿದ್ದಕ್ಕೆ ಸ್ವಲ್ಪ ನಮ್ಮವರೆಗೂ ಮಾತನಾಡಿದ್ರು. ವೈಯಕ್ತಿಕ ಏನಿಲ್ಲ, ಇದು ಅವರ ಕೆಲಸ ಅವ್ರಿಗೂ, ನಮ್ಮ ಕೆಲಸ ನಮ್ಮದು, ನಮ್ಮ ವೃತ್ತಿ. ಅದರಿಂದ ಅವ್ರ ಜೊತೆಲೂ ಸಹಕಾರವನ್ನು ಕೊಟ್ಟು, ಆದರೆ ಕೊನೆಗೆ ಅವ್ರು ಬಿಡಲಿಲ್ಲ ನಮ್ಮನ್ನ. ಆ ಕೋಪ ನಮಗಿದೆ, ಆದರೆ ಕೋಪ ಮಾಡ್ಕೊಳ್ಳೋದು ಬೇಡ, ಸೌಹಾರ್ದಯುತವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಾಗಲಿ ನಾವು ಮಾತಾಡ್ಕೊಂತಿದ್ದ ಮೇಲೆ ಕೊಡೋಣ. ಅವತ್ತು ಬಂದು ಆಮೇಲೆ ನೋಡೋಣ.
ಬಂಧುಗಳೇ, ಈಗ, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಏನ ನಿಮ್ಮ ಇವರು ಗನ್ಮೇನವರು ಹೇಮಾವತಿಗೆ, ರಾಜ್ಯ ರೈತರಿಗೆ, ಮಾಗಡಿ ತಾಲೂಕು ರೈತರಿಗೆ ಥ್ಯಾಂಕ್ ಯು.